ನಮಸ್ಕಾರ. It's 4:45 a.m. It's 4:45 in the morning. If at all you are wondering, ಇಷ್ಟು ಮುಂಜಾನೆ ಎದ್ದು ರೆಕಾರ್ಡ್ ಮಾಡಕತ್ತಾನ ಕ್ಲಾಸ್, ಇಫ್ ಯು ಆರ್ ಥಿಂಕಿಂಗ್ ಲೈಕ್ ದ್ಯಾಟ್, ಯು ಆರ್ ರಾಂಗ್. ಬಿಕಾಸ್ ನಾನು ಮಲ್ಕೊಂಡಿಲ್ಲ. ನಿಮ್ದು ಬ್ಯಾಚ್ ಹೊಸದೈತಿ, ಯು ಮೈಟ್ ನಾಟ್ ನೋ ಅಬೌಟ್. ಡೆಫಿನೆಟ್ಲಿ ನಿಮ್ಗೆ ಗೊತ್ತಿರಂಗಿಲ್ಲ. ನಂಗೆ ಸ್ವಲ್ಪ ಇದು ನಿದ್ದಿದು ಒಮ್ಮೊಮ್ಮೆ ರಾತ್ರಿ ನಂಗೆ ನಿದ್ದೆ ಹತ್ತಂಗೆ ಇಲ್ಲ. ಬಟ್ ಟುಡೇ ಒಂದು ಹತ್ತತ್ತು ಲೇಟ್ ಆಗತ್ತೆ, ಬಟ್ ಸ್ವಲ್ಪ ಅದೇನೇನೋ ಹೆಚ್ಚು ಕಮ್ಮಿ ಆಗ್ತದೆ. ಬಟ್ ಟುಡೇ ಐ ಡೋಂಟ್ ವಾಂಟ್ ಟು ಕಂಪ್ಲೇನ್ ಅಬೌಟ್ ಇಟ್. ಟುಡೇ ಐ ವಾಂಟ್ ಟು ಮೇಕ್ ಯೂಸ್ ಆಫ್ ದಟ್ ಟೈಮ್. ಹೆಂಗೂ ನಿದ್ದೆ ಹತ್ತಬಹುದು. ಸೊ ಐ ಥಾಟ್ ಐ ರೆಕಾರ್ಡ್. ಸೊ ಟುಡೇಸ್ video ಒಳಗೆ, in the previous video we had studied what we had studied average atomic mass. Average atomic mass ಅಂದ್ರೆ ಒಂದು ಎಲಿಮೆಂಟ್ ಎರಡು ಐಸೋಟೋಪ್ ಇರ್ತಾವೆ. ಎರಡು ಐಸೋಟೋಪದ ಅಬಂಡೆನ್ಸ್ ಕ್ಯಾಲ್ಕುಲೇಟ್ ಮಾಡಿ ವೇಟೆಡ್ ಆವ್ರೇಜ್ ಕಂಡುಹಿಡಿತಿದ್ವಿ. ಕಾಪರ್ ಎಕ್ಸಾಂಪಲ್ ತೊಗೊಂಡಿದ್ವಿ. ಕಾಪರ್ 63, ಕಾಪರ್ 65 ಎರಡಿದ್ವು. ಎರಡದ್ದು ವೇಟೆಡ್ ಆವ್ರೇಜ್ ಕಂಡುಹಿಡಿಬೇಕು. ಕಂಡುಹಿಡಿದು ಹೆಂಗೆ ಆವ್ರೇಜ್ ಅಟಾಮಿಕ್ ಮಾಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದನ್ನು ನಾನು ಡಿಟೇಲಾಗಿ ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ವಿಡಿಯೋ ಒಳಗೆ. ಸೊ ಇನ್ ದಿಸ್ ವಿಡಿಯೋ ವಿಲ್ ಬಿ ಡಿಸ್ಕಸಿಂಗ್ two terms. One is molecular formula and another is empirical formula. ಒಂದನೇ ಟರ್ಮ್ ಹೆಸರು molecular formula, ಎರಡನೇದು empirical formula. ಈ ಎರಡು ಟರ್ಮ್ಸ್ ಬಗ್ಗೆ ನಾವು ಈ ವಿಡಿಯೋ ಒಳಗೆ ಡಿಸ್ಕಸ್ ಮಾಡ್ತೀವಿ. So let's start with an example. ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿ 10th ಒಳಗೆ ಒಂದು ಸ್ವಲ್ಪ ಕಲ್ತಿರ್ತೀರಿ. ಇನ್ ದ ನೇಮ್ ಆಫ್ ದ ಚಾಪ್ಟರ್ ಕಾರ್ಬನ್ ಆ್ಯಂಡ್ ಇಟ್ಸ್ ಕಂಪೌಂಡ್ಸ್. ಇದ್ರೊಳಗೆ ಒಂದು ಸ್ವಲ್ಪ ಕಲ್ತಿರ್ತೀರಿ. ಏನು ಕಲ್ತಿರ್ತೀರಿ ನೀವು ಅಂದ್ರೆ ಅಲ್ಕೇನ್ಸ್, ಅಲ್ಕೈನ್ಸ್ ಇದ್ರ ಬಗ್ಗೆ ಕಲ್ತಿರ್ತೀರಿ. ನಾವೊಂದು ಕಂಪೌಂಡ್ ಬರೀತೀನಿಲ್ಲ. ಈ ಕಂಪೌಂಡ್ ಬರೀತೀನಿ, ಇದು ಏನಂತ ಹೇಳೋದು, ಇದ್ರ ಹೆಸರು ಹೇಳಬೇಕು. ಇದೊಂದು ಕಂಪೌಂಡ್ ಅಂದ್ರೆ 2 or more ಎಲಿಮೆಂಟ್ಸ್ ಕಂಬೈನ್ ಆಗಿ ಕಂಪೌಂಡ್ ಫಾರ್ಮ್ ಮಾಡುತ್ತೆ. 2 or more ಎಲಿಮೆಂಟ್ಸ್ ಇನ್ ಅ ಫಿಕ್ಸ್ಡ್ ರೇಷಿಯೋ ಕಂಬೈನ್ ಆದ್ರೆ, ನೋಡ್ರಿ ಎಷ್ಟದ ಎಲಿಮೆಂಟ್, ಎರಡು ಅದಾವ, ಕಾರ್ಬನ್ ಇದೆ, ಹೈಡ್ರೋಜನ್ ಅದಾವ. ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಎಲಿಮೆಂಟ್ ಕಂಬೈನ್ ಆಗ್ಬೇಕು ಇನ್ ಅ ಫಿಕ್ಸ್ಡ್ ರೇಷಿಯೋ, ಅವಾಗ ಅದು ಕಂಪೌಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ವಾಟರ್ ಇಸ್ ಅ ಕಂಪೌಂಡ್. ಎರಡು ಹೈಡ್ರೋಜನ್ ಆಟಮ್, ಒಂದು ಆಕ್ಸಿಜನ್ ಆಟಮ್ ಸೇರಿ ವಾಟರ್ ಆಗುತ್ತೆ. ಸೊ ಅದು ಕಂಪೌಂಡ್. ಹಂಗ ಈ ಕಂಪೌಂಡ್ ಹೆಸರು ಹೇಳ್ರಿ. ಆಲ್ರೆಡಿ 10th ಸ್ವಲ್ಪ ಕರೆಕ್ಟ್ ನೀವು ಕಲ್ತಿರಿ ಅಂದ್ರೆ ಆಲ್ರೆಡಿ ನೀವು ಹೆಸರು ಹೇಳ್ತೀರಿ. ಇದ್ರ ಹೆಸರು ಏನು? ಬ್ಯೂಟೀನ್. ಅಲ್ಕೀನ್ ಫ್ಯಾಮಿಲಿ ಇದು. ಅಲ್ಕೈನ್ಸ್ ಒಳಗೆ ಅಲ್ಕೀನ್ ಫ್ಯಾಮಿಲಿ ಬ್ಯೂಟೀನ್. C4H8. ವಾಟ್ಸ್ ದ ಜನರಲ್ ಫಾರ್ಮುಲಾ ಆಫ್ ಅಲ್ಕೀನ್ಸ್? CnH2n. ಇಲ್ಲಿ n ಇದನ್ನ 4 ಹಾಕಿದ್ರೆ 2 4s are 8. ಸೊ C4H8 ಆಗುತ್ತೆ. ಸೊ ಇದು ಅಲ್ಕೀನ್. ಯಾ ಅಲ್ಕೀನ್? ಬ್ಯೂಟೀನ್. ಸೊ ಈ ಕಂಪೌಂಡ್ ತಗೊಂಡು ಈ ಬ್ಯೂಟೀನ್ ಅನ್ನೋ ಕಂಪೌಂಡ್ ಕನ್ಸಿಡರ್ ಮಾಡಿ ಮಾಲಿಕ್ಯುಲರ್ ಫಾರ್ಮುಲಾ ಅಂದ್ರೆ ಏನು, ಎಂಪಿರಿಕಲ್ ಫಾರ್ಮುಲಾ ಅಂದ್ರೆ ಏನು ಅಂತ ಹೇಳ್ಕೊಂಡೇನೆ. ಓಕೆ. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಅಂದ್ರೆ ಏನಿಲ್ಲ, ಇದೆ ಆ ಕಂಪೌಂಡ್ ಏನು ಕಾಣಿಸುತ್ತಲ್ರಿ, ಆ ಕಂಪೌಂಡ್ ಏನು ನಿಮ್ಗೆ ಕಾಣಾಗ್ತೈತಲ್ಲ, ಇದ ಮಾಲಿಕ್ಯುಲರ್ ಫಾರ್ಮುಲಾ. ಏನು ಹೆಂಗಂದ್ರೆ ಕಾಣಾಗ್ತಲ್ಲ, ಇದ ಮಾಲಿಕ್ಯುಲರ್ ಫಾರ್ಮುಲಾ ಅಂದ್ರೆ ಏನು? Shall we read this together? How many atoms of each element are in a compound is molecular formula. Butene is the molecular formula ಹೇಳ್ರಿ ಅಂದ್ರೆ ಇದೆ C4H8. How many atoms of each element? ಯಾವ್ಯಾವ ಎಲಿಮೆಂಟ್ ಐತ್ರಿ? ಕಾರ್ಬನ್ ಐತಿ. ಓಕೆ, ಕಾರ್ಬನ್ ಐತಿ. ಹೌ ಮೆನಿ ಎಷ್ಟದ? 4 ಅದಾವ. 4. ಮತ್ತೇನೈತಿ? ಈಚ್ ಎಲಿಮೆಂಟ್. ಮತ್ತೆ ಕಾರ್ಬನ್ ಬಿಟ್ರೆ ಮತ್ತೆ ಏನೈತಿ? ಹೈಡ್ರೋಜನ್ ಐತಿ. ಹೈಡ್ರೋಜನ್ ಹೌ ಮೆನಿ? 8. ಸೊ C4H8 ಇದ ಏನು ಮಾಲಿಕ್ಯುಲರ್ ಫಾರ್ಮುಲಾ. ಒಂದು ಕಂಪೌಂಡ್ ಒಳಗೆ ಯಾವ್ಯಾವ ಎಲಿಮೆಂಟ್ ಅದಾವು, ಅವು ಎಷ್ಟೆಷ್ಟು ಅದಾವು, ಯಾವ್ಯಾವ ಅದಾವು? ಕಾರ್ಬನ್ ಐತಿ, ಹೈಡ್ರೋಜನ್ ಐತಿ. ಎಷ್ಟೆಷ್ಟು ಅದಾವು? ಕಾರ್ಬನ್ 4 ಅದಾವು, ಹೈಡ್ರೋಜನ್ 8 ಅದಾವು. ದಿಸ್ ಇಟ್ ಸೆಲ್ಫ್ ಇಸ್ ಮಾಲಿಕ್ಯುಲರ್ ಫಾರ್ಮುಲಾ. ಹೌ ಮೆನಿ ಆಟಮ್ಸ್ ಆಫ್ ಈಚ್ ಎಲಿಮೆಂಟ್ ಆರ್ ಇನ್ ಅ ಕಂಪೌಂಡ್. ವೆರಿ ಸಿಂಪಲ್. Molecular formula is very simple.
ವಾಟ್ ಈಸ್ ಎಂಪಿರಿಕಲ್ ಫಾರ್ಮುಲಾ? ಎಂಪಿರಿಕಲ್ ಫಾರ್ಮುಲಾ ಅಂದ್ರೆ ಏನು? ಈಗ ಸ್ವಲ್ಪ ಹೊಸದಿದೆ ನಮ್ಗೆ. ಇದು ಸ್ವಲ್ಪ ಹೊಸದಿದ್ರು ಇಟ್ಸ್ ವಾಸ್ ವೆರಿ ಸಿಂಪಲ್. ಅದ್ರಾಗೇನು ಇದಿಲ್ಲ, ಇಟ್ ವಾಸ್ ಅರ್ಥ ಆಗಿರ್ತದೆ ನಿಮ್ಗೆ ಮೊಲಿಕ್ಯುಲರ್ ಫಾರ್ಮುಲಾ ಅಂದ್ರೆ ಏನು ಅಂತ. ಯಾವುದೋ ಒಂದು ಕಾಂಪೌಂಡ್ ಮೊಲಿಕ್ಯುಲರ್ ಫಾರ್ಮುಲಾ ಬರೀರಿ ಅಂದ್ರೆ ಆ ಕಾಂಪೌಂಡ್ ಒಳಗೆ ಯಾವ್ಯಾವ ಎಲಿಮೆಂಟ್ ಅದಾವ ಬರೀಬೇಕು, ಅವು ಎಷ್ಟೆಷ್ಟು ಅದಾವ ಬರೀಬೇಕು, ಮುಗೀತು. ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ತೊಗೊಳ್ಳೋದು, ನೀರಿಂದು ವಾಟರ್ದು ಮೊಲಿಕ್ಯುಲರ್ ಫಾರ್ಮುಲಾ ಹೇಳ್ರಿ ಅಂದ್ರೆ H2O, ಎರಡು ಹೈಡ್ರೋಜನ್ ಅದಾವ, ಒಂದು ಆಕ್ಸಿಜನ್ ಐತೆ. ದಿಸ್ ಇಸ್ ಅ ಮೊಲಿಕ್ಯುಲರ್ ಫಾರ್ಮುಲಾ ಆಫ್ ವಾಟರ್. ವೆರಿ ಸಿಂಪಲ್. ಸೊ ಬ್ಯೂಟಿನ್ ಮೊಲಿಕ್ಯುಲರ್ ಫಾರ್ಮುಲಾ ಇದೆ C4H8. ಸೊ ಮೊಲಿಕ್ಯುಲರ್ ಫಾರ್ಮುಲಾ C4H8 ಅನ್ನ ಮೊಲಿಕ್ಯುಲರ್ ಫಾರ್ಮುಲಾ ಕಾಲಮ್ ನಾವು ಬರಿತೀವಿ. C4H8 ಬ್ಯೂಟೀನ್ ಮೊಲಿಕ್ಯುಲರ್ ಫಾರ್ಮುಲಾ. ಇದು ಬ್ಯೂಟೀನ್ ಎಂಪಿರಿಕಲ್ ಫಾರ್ಮುಲಾ ಬರೀರಿ ಅಂದ್ರೆ ಏನಪ್ಪ ಎಂಪಿರಿಕಲ್ ಫಾರ್ಮುಲಾ? ಓದ್ರಿ. The simplest or most reduced ratio of atoms in a compound. I'll read it again. The simplest or most reduced ratio of atoms in a compound. ಏನಪ್ಪಾ? ಏನಿಲ್ಲ, ವೆರಿ ಸಿಂಪಲ್. ಈಗ ನೀವು ಒಂದು ನಂಬರ್ ಸೆಲೆಕ್ಟ್ ಮಾಡ್ಬೇಕು. ಒಂದು ನಂಬರ್ ಸೆಲೆಕ್ಟ್ ಮಾಡ್ರಿ, ಅದಕ್ಕೆ 7 ಮಲ್ಟಿಪ್ಲೈ ಮಾಡ್ರಿ, +7 ಮಾಡ್ರಿ, -7 ಮಾಡ್ರಿ. ಆ ನಂಬರ್ ಯಾವ್ದು ಅಂತ ನಾ ಹೇಳ್ತೀನಿ. ಆ ಆಟ ಅಲ್ಲ. ಇಲ್ಲಿ ನೀವು ಒಂದು ನಂಬರ್ ಸೆಲೆಕ್ಟ್ ಮಾಡಬೇಕು. ಸಾರಿ ಫಾರ್ ದ ಬ್ಯಾಡ್ ಜೋಕ್. ಎಂಥ ನಂಬರ್ ಸೆಲೆಕ್ಟ್ ಮಾಡಬೇಕು ಅಂದ್ರೆ ಆ ನಂಬರ್ಲೆ ಇವೆರಡು ಡಿವೈಡ್ ಆಗಿರ್ಬೇಕು. You have to select a number, select the largest number with which these two numbers will be divided. ಅಂದ್ರೆ ನೋಡ್ರಿ, ನಾ 2 ತೊಗೊಂಡು ಅನ್ಕೋರಿ. 2 2s 2 4s. ಆದ್ರೆ ನಾನು ಏನು ಹೇಳ್ತೀನಿ, ಲಾರ್ಜೆಸ್ಟ್ ನಂಬರ್ ನಾನು ಏನು ತೊಗೊತೀನಿ? 4 ತೊಗೊತೀನಿ. 4 ತೊಗೊತೀನಿ. 4 1s 4 2s. ಸೊ C4H8 ಇದು 1s, the 2s ಮಾಡಿದ್ರೆ CH2 ಆಯ್ತು. ಇದು CH2 is the empirical formula of butene. Because what is the empirical formula? It is the simplest or most reduced. ಇದನ್ನ ನಾವು ಮೋಸ್ಟ್ ರೆಡ್ಯೂಸ್ಡ್ ಫಾರ್ಮಿಗೆ ತರಬೇಕು. ಇಲ್ಲೇನಿತ್ತು? C4 ಇತ್ತು, H8 ಇತ್ತು. ಎಂಥ ನಂಬರ್ ಸೆಲೆಕ್ಟ್ ಮಾಡ್ಬೇಕಂದ್ರೆ ಈ ಎರಡು ನಂಬರ್ ಡಿವೈಡ್ ಆಗಿರ್ಬೇಕು. ಆಮೇಲೆ ಅದು ಲಾರ್ಜೆಸ್ಟ್ ಪಾಸಿಬಲ್ ಇರಬೇಕು. ಇನ್ನು 2 ತೊಗೊಂಡ್ರೆ 2 2s 2 4s ಮಾಡ್ಬೋದು. ಬಟ್ ಇದಕ್ಕಿಂತ ನಾನು ಲಾರ್ಜೆಸ್ಟ್ ತೊಗೋಬೋದು. ನಾನು 2ಕ್ಕಿಂತ ಲಾರ್ಜರ್ ತೊಗೋಬೋದು. ಏನು? 4 1s 4 2s. ಸೊ ಇದು 1s ಆದರೆ C1 ಏನು ಬರಲಿಲ್ಲ ಅಂದ್ರೆ 1 ಇದ್ದಂಗೆ. 4 2s ಸೊ H2 ಅದ. ಸೊ CH2 is the empirical formula of butene. C4H8 is the molecular formula of butene. What is the molecular formula of butene? C4H8. What is the empirical formula of butene? CH2. Very simple. ಏನು ಮಾಡಬೇಕು? ಯಾವ್ದಾರ ಒಂದು ನಂಬರ್ ಸೆಲೆಕ್ಟ್ ಮಾಡಬೇಕು. ಎಂಥ ನಂಬರ್ ಸೆಲೆಕ್ಟ್ ಮಾಡ್ಬೇಕಂದ್ರೆ ಎರಡು ನಂಬರ್ ಡಿವೈಡ್ ಆಗಿರಬೇಕು. ಆಮೇಲೆ ಇದು ಲಾರ್ಜೆಸ್ಟ್ ಪಾಸಿಬಲ್ ನಂಬರ್ ಇರಬೇಕು. ಸೊ what is the molecular formula of butene? C4H8. What is the empirical formula of butene? CH2. I hope you have understood the difference between molecular formula and empirical formula. ಈ ವಿಡಿಯೋ ಹೇಳ್ಕೊಂತ ನಾವು ಏನು ಮಾಡಬೇಕು ಅಂದ್ರೆ, ಇದು ರೆಕಾರ್ಡ್ ಆಗತ್ತಿಲ್ಲ ಅಂತ ಚೆಕ್ ಮಾಡ್ಕೊಳ್ಳೋದು ಒಂದು ಕೆಲಸ. ಬಿಕಾಸ್ ನಮ್ಮ ಮೊಬೈಲ್ ಹೆಂಗೆ ಐತಿ, ಈ ಮೊಬೈಲ್ ನಾವು ಇಲ್ಲಿ ಸೆಟಪ್ ಹೆಂಗೆ ಮಾಡ್ಕೊಂಡಿವಿ ಅಂದ್ರೆ ಅವಾಗ ಸಡನ್ಲಿ ಕೈ ಕೊಟ್ಬಿಡ್ತೀವಿ. ಸಡನ್ಲಿ ರೆಕಾರ್ಡ್ ಆಗೋ ಸ್ಟಾಪ್ ಆಗ್ಬಿಡ್ತೈತಿ. ಸಡನ್ಲಿ ಆಡಿಯೋ ಬರೋಂಗಿಲ್ಲ, ಏನೇನೋ ಅಂತ ಆಗ್ತಿರ್ತವೆ ನಾನು. ಸೊ ಚೆಕ್ ಮಾಡ್ಕೊತಿರ್ಬೇಕಾಗ್ತೈತಿ. ಸೊ ಒಂದು ಎಕ್ಸಾಂಪಲ್ ತೊಗೊಂಡು ಮಾಲಿಕ್ಯುಲರ್ ಫಾರ್ಮುಲಾ ಅಂದ್ರೆ ಏನು, ಎಂಪಿರಿಕಲ್ ಫಾರ್ಮುಲಾ ಅಂದ್ರೆ ಏನು ಡಿಸ್ಕಸ್ ಮಾಡಿದ್ವಿ. ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಸೊ ಈಗ ಏನು ಮಾಡಿ, ನೀವು ಪಾಸ್ ಮಾಡಿ ಎರಡದು ಡೆಫಿನೇಷನ್ ಬರ್ಕೊಳ್ಳಿ. ವಿಡಿಯೋ ಪಾಸ್ ಮಾಡಿ ಎರಡು ಮಾಲಿಕ್ಯುಲರ್ ಫಾರ್ಮುಲಾ ಎಂಪಿರಿಕಲ್ ಫಾರ್ಮುಲಾ ಎರಡದು ಡೆಫಿನೇಷನ್ ಬರ್ಕೊಳ್ಳಿ. ಆಮೇಲೆ ಬ್ಯೂಟಿನ್ ಎಕ್ಸಾಂಪಲ್ ಬರ್ಕೊಳ್ಳಿ. ಹಿಂಗೆ ಎರಡು ಕಾಲಮ್ ಮಾಡಿರಿ. ನೋಡು, ಒಂದನೇ ಎಕ್ಸಾಂಪಲ್ ಡೆಫಿನೇಷನ್ ಬರ್ಕೊಂಡ್ಮೇಲೆ ಕೆಳಗೆ ಒಂದನೇ ಎಕ್ಸಾಂಪಲ್ ಬ್ಯೂಟಿನ್ ಮಾಲಿಕ್ಯುಲರ್ ಫಾರ್ಮುಲಾ ಇಲ್ಲ, ಎಂಪಿರಿಕಲ್ ಫಾರ್ಮುಲಾ ಇಲ್ಲ. ಓಕೆ, I'll take another example.
ನಾನು ಇಲ್ಲೊಂದು ಕಂಪೌಂಡ್ ಬರಿತೀನಿ, ಅದರದ್ದು ಮಾಲಿಕ್ಯುಲರ್ ಫಾರ್ಮುಲಾ ಈ ಕಡೆ ಬರೋದು, ಎಂಪಿರಿಕಲ್ ಫಾರ್ಮುಲಾ ಆ ಕಡೆ ಬರೋದು. The second example I have considered, ಯಾವುದು ಸೆಕೆಂಡ್ ಎಕ್ಸಾಂಪಲ್ ಅಂದ್ರೆ ಗ್ಲೂಕೋಸ್. ದ ಮಾಲಿಕ್ಯುಲರ್ ಫಾರ್ಮುಲಾ ಆ್ಯಂಡ್ ಎಂಪಿರಿಕಲ್ ಫಾರ್ಮುಲಾ ವಿ ಶುಡ್ ರೈಟ್. ಮಾಲಿಕ್ಯುಲರ್ ಫಾರ್ಮುಲಾ ಅಂತೂ ನಿಮ್ಗೆ ಗೊತ್ತಿರ್ತೈತಿ, ಸಾಲಿ ಕಲ್ತೀರಿ, ಹೈಸ್ಕೂಲ್ ಕಲ್ತೀರಿ ಅಂದರೆ ಡೆಫಿನೆಟ್ಲಿ ಗ್ಲೂಕೋಸ್ ಅಂದ್ ಕೂಡ ಯು ಹ್ಯಾವ್ ಟು ಟೆಲ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಗ್ಲೂಕೋಸ್, C6H12O6. C6H12O6 is the molecular formula of glucose. What is the empirical formula of glucose? What you have to do to convert the molecular formula to empirical formula? Select a number so that all the three numbers get divided by that number, and that should be the largest possible number. Very simple nodri. 2 select ಮಾಡಲೇ, ಏನು 3 ಮಾಡಲೇ, ಏನು ಮಾಡಬಾರ್ದು, 6 ಮಾಡಬೇಕು. ಹೌದು, 2 ಅಲ್ಲ 3 ಅಲ್ಲ 6 ಮಾಡಬೇಕು. ಸೊ 6 ಡಿವೈಡ್ ಮಾಡಿದರೆ ಇದೇನ 6 1s are 6, 6 2s are 12, ಸೊ H 2 ಆಯ್ತು. ಇದು 1, ಸೊ 1 ಬರೋದು ಅಷ್ಟೇ ಬಿಟ್ಟು ಅಷ್ಟೇ. 6 1s are 6, 2s are 12, ಸೊ H 2 ಆಯ್ತು. ಇದು 1s 6 1s. ಸೊ ಏನಾಗ್ತಿದು C6H12O6 ಇದಿದೆ CH2O ಆಯ್ತು. ಸೊ ಗ್ಲೂಕೋಸ್ the molecular formula is C6H12O6. Glucose the empirical formula is CH2O. Okay. ನಿಮ್ಗೆ ಥರ್ಡ್ ಎಕ್ಸಾಂಪಲ್ ಕೊಡ್ತೀನಿ. ಬೆನ್ಝೀನ್ ಅಂದ್ಕೊಳ್ಳಿ, ಅದ್ರದ್ದು ಮಾಲಿಕ್ಯುಲರ್ ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. ಬೆನ್ಝೀನ್ ಮಾಲಿಕ್ಯುಲರ್ ಫಾರ್ಮುಲಾ ಗೊತ್ತಿರಬೇಕು. ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ತೀನಿ. C6H6 is the molecular formula of benzene. Write the empirical formula. ಈಗ ಆಲ್ರೆಡಿ ನೀವು ಅರ್ಥ ಆಗಿತ್ತು ಅಂದ್ರೆ ಸರಳ ಬರೆದ್ಬಿಡ್ತೀರಿ. ನೀವು ಬರೀತೀರಿ CH ಅಂತ ಬರ್ತೀರಿ, ಯಾಕಂದ್ರೆ 6 ನಂಬರ್ ಸೆಲೆಕ್ಟ್ ಮಾಡ್ತೀರಿ. 6 1s ಇದು 6 1s. CH is the empirical formula of benzene. C6H6 is the molecular formula of benzene. ಸೊ ನಿಮ್ಗೆ ಈಗ ಅರ್ಥ ಆಗಿರ್ತೈತಿ. ಓಕೆ, ಸೊ ನಾನು ಈಗ ಏನು ಮಾಡ್ತೀನಿ ಅಂದ್ರೆ ಒಂದಿಷ್ಟು ಕಾಂಪೌಂಡ್ಸ್ ಇಲ್ಲಿ ಬರೀತೀನಿ. ಅಂದ್ರೆ ಅದು ಡೈರೆಕ್ಟ್ ಅದು ಮಾಲಿಕ್ಯುಲರ್ ಫಾರ್ಮುಲಾ ಬರೆದ್ಬಿಡ್ತೀನಿ, ಅದ್ರದ್ದು ಎಂಪಿರಿಕಲ್ ಫಾರ್ಮುಲಾ ನೀವು ಬರೀಬೇಕು. ಇಲ್ಲಿ ತನಕ ಅಥವಾ ಈ 3 ಎಕ್ಸಾಂಪಲ್ ಅದು ಪಾಸ್ ಮಾಡ್ಕೋಬೇಕು, ಬರ್ಕೋಬೇಕು. ಸೊ ನಾನು ಇಲ್ಲೊಂದಿಷ್ಟು ಮಾಲಿಕ್ಯುಲರ್ ಫಾರ್ಮುಲಾ ಬರ್ಕೊಂತ ಹೋಗ್ತೀನಿ. ಅದ್ರದ್ದು ಆ ಕಂಪೌಂಡ್ ಹೆಸರು ಏನ್ರಿ ಇರಲಿ, ಡೋಂಟ್ ವರಿ ಅಬೌಟ್ ದ ನೇಮ್ ಆಫ್ ದ ಕಂಪೌಂಡ್. ಯು ಜಸ್ಟ್ ಕನ್ವರ್ಟ್ ದ ಮಾಲಿಕ್ಯುಲರ್ ಫಾರ್ಮುಲಾ ಇಂಟು ಎಂಪಿರಿಕಲ್ ಫಾರ್ಮುಲಾ. ಕನ್ವರ್ಟ್ ಮಾಡೋ ಕೆಲಸ ಅಷ್ಟು ನೀವು ಮಾಡಿರಿ. ಮೂರು ಎಕ್ಸಾಂಪಲ್ ಆಗಿದ್ದು, 4 ಇದು 5, ಆಮೇಲೆ ಓಕೆ, ಇವು 3 ಕಂಪೌಂಡ್ ಬರೆದಿನ ಮೇಲೆ ಇವು ಕಂಪೌಂಡ್ ಹೆಸರು ಏನಾರ ಆಗಿರಲಿ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಅದ್ರ ಮಾಲಿಕ್ಯುಲರ್ ಫಾರ್ಮುಲಾ ಬರ್ತೀನಿ. ನೀವು 3 ಏನು ಮಾಡಬೇಕು, ಎಂಪಿರಿಕಲ್ ಫಾರ್ಮುಲಾ ಕನ್ವರ್ಟ್ ಮಾಡಬೇಕು. ಇದು ನಿಮ್ಗೆ ಹೋಮ್ವರ್ಕ್, ನಿಮಗಿದು ವರ್ಕ್. ಓಕೆ, ಇಷ್ಟು ಎಕ್ಸಾಂಪಲ್ ಆದ್ರೆ ನೀವೇನು ಮಾಡಿ, ಪಾಸ್ ಮಾಡಿರಿ, ಇವ್ನು ಬರ್ಕೋರಿ. ಅದು ಸೈಡಿಗೆ ಎಂಪಿರಿಕಲ್ ಫಾರ್ಮುಲಾ 2 ಕಾಲಮ್ ಮಾಡಿರ್ಬೇಕು ನೀವು. ಫಸ್ಟಿಗೆ 2 ಕಾಲಮ್ ಮಾಡಿ ಡೆಫಿನೇಷನ್ ಬರ್ಕೋರಿ, ಎಕ್ಸಾಂಪಲ್ಸ್ ಬರ್ಕೊಂಡು ಹೋಗ್ರಿ. ಪಾಸ್ ಮಾಡಿ ಈ ಕ್ವಶನ್ಸ್ ಬರ್ಕೊಂಡು ಅದಕ್ಕೆ ಆನ್ಸರ್ಸ್ ಬರೀರಿ. ಓಕೆ, ಇನ್ನೊಂದು ಎಕ್ಸಾಂಪಲ್ ಬರ್ತಿದ್ದೀನಿ. ನೆಕ್ಸ್ಟ್ C5H12 ಇದು ಮಾಲಿಕ್ಯುಲರ್ ಫಾರ್ಮುಲಾ. ಯಾವುದೋ ಒಂದು ಕಂಪೌಂಡ್ ಇದೆ, ಒಂದು ಕಂಪೌಂಡ್ ಮಾಲಿಕ್ಯುಲರ್ ಫಾರ್ಮುಲಾ ಬರ್ತೀನಿ. ಇದ್ರದ್ದು ಎಂಪಿರಿಕಲ್ ಫಾರ್ಮುಲಾ ಬರೀರಿ ಅಂತ ನಾನು ಏನು ಬರಿತೀನಿ, C5H12 ಅಂತೆಲ್ಲ ಬರಿತೀನಿ. ಮಾಲಿಕ್ಯುಲರ್ ಫಾರ್ಮುಲಾ ಬರೆದು ಈ ಕಡೆ ಎಂಪಿರಿಕಲ್ ಫಾರ್ಮುಲಾ ಬರೀಬೇಕು.
ಇಲ್ಲೇನು ಮೊಲಿಕ್ಯುಲರ್ ಫಾರ್ಮುಲಾ ಬರತ್ತೀಯಲ್ಲ, ಇಲ್ಲಿ ಏನು ಬರೀಬೇಕು? ಮೊಲಿಕ್ಯುಲರ್ ಫಾರ್ಮುಲಾ ಬರೀಬೇಕು. ಇಲ್ಲಿ ಏನು ಬರೀಬೇಕು? ಎಂಪಿರಿಕಲ್ ಫಾರ್ಮುಲಾ ಬರೀಬೇಕು. ಆದ್ರೆ ಅದ ಬರ್ದಿಯಲ್ಲ, ಬಿಕಾಸ್ ಈ ಕಂಪೌಂಡಿಗೆ ಬೋತ್ ಮೊಲಿಕ್ಯುಲರ್ ಫಾರ್ಮುಲಾ ಆ್ಯಂಡ್ ಎಂಪಿರಿಕಲ್ ಫಾರ್ಮುಲಾ ಆರ್ ಸೇಮ್. ಎದಕ್ಕೆ ಸೇಮ್? ಇಲ್ಲಿ ಯಾವ್ದು ನಂಬರ್ ಸೆಲೆಕ್ಟ್ ಮಾಡಿರಿ, ವಿಚ್ ಎರಡು ನಂಬರ್ ಡಿವೈಡ್ ಆಗಬೇಕು. 2 5 ಹೋಗುತ್ತೆ, 2 6 12 ಆಗುತ್ತೆ, ಬಟ್ 5 ಆಗಂಗಿಲ್ಲ. ಇಲ್ಲಿ ಯಾವುದು ನಂಬರ್ ಇಲ್ಲ, ಯಾವುದು ಭಾಳ ಅಂದ್ರೆ 1 ತೊಗೋಬೋದು ನೀವು. 1 5 1 12 ಅಷ್ಟೇ ಉಳಿತಿಲ್ಲ. ಸೊ ಹಂಗೆ ಯಾವುದು ನಂಬರ್ ಸಿಗಲಿಲ್ಲ ಅಂದ್ರೆ ಅದನ್ನು ರೆಡ್ಯೂಸ್ ಮಾಡೋಕ್ಕೆ ಬಿಡಂಗಿಲ್ಲ. ಸೊ ಒಂದಿಷ್ಟು ಕಾಂಪೌಂಡ್ಸ್ ಹೆಂಗಿರ್ತಾವೆ, ಅದ್ರ ಮೊಲಿಕ್ಯುಲರ್ ಫಾರ್ಮುಲಾ ಮತ್ತು ಎಂಪಿರಿಕಲ್ ಫಾರ್ಮುಲಾ ಸೇಮ್ ಇರ್ತಾವೆ. ಇದನ್ನು ಹೇಳಕ್ಕೆ there will be certain compounds, there are certain compounds whose molecular formula and empirical formula are same. ಇದನ್ನು ಹೇಳೋದಿತ್ತು ನಿಮ್ಗೆ. ಸೊ ಅದಕ್ಕೆ ಈ ಎಕ್ಸಾಂಪಲ್ ತೊಗೊಂಡೆ. ಹೌದು ಬಿಡಪ್ಪ, ಭಾರಿ ಚೆನ್ನಾಗಿ. ಓಕೆ ಓಕೆ ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ತಗೊಂಡು ನಾನು ಏನು ಎಕ್ಸಾಂಪಲ್ಸ್ ಬರ್ಕೊಂಡು ಹೊಂಟೀನಿ, ನೀವು ಅದು ಬರ್ಕೊಂಡು ಹೋದ್ರೆ ಬೆಟರ್. ನಿಮ್ದು ನೋಟ್ಸ್ ಒಳಗೆ ಕೆಮಿಸ್ಟ್ರಿಗೆ ಒಂದು ಸಪ್ರೇಟ್ ಬುಕ್ ಮಾಡಿರಿ ಅಂತ ಹೇಳಿದ್ದೆ ನಾನು ನಿಮ್ಗೆ. ಮಾಡಿದ್ದಿಲ್ಲ ಅಂದ್ರೆ ಈಗ ಮಾಡಿ. ಒಂದು ಕೆಲಸ ಮಾಡ್ರಿ, ನಾನು ಇಲ್ಲಿ ಏನು ಕಂಪೌಂಡ್ಸ್ ಬರ್ಕೊಂತ ಹೊಂಟಿನಲ್ಲ ಅದ್ರದ್ದು ಎಂಪಿರಿಕಲ್ ಫಾರ್ಮುಲಾ ಬರ್ಕೊಂತ ಹೋಗ್ರಿ. ಇಲ್ಲೇ 1 2 3 4 5 ಕಂಪೌಂಡ್ ಬರ್ತೀವಿ. ಈ 5 ಕಂಪೌಂಡದ 5 ಎಂಪಿರಿಕಲ್ ಫಾರ್ಮುಲಾ ಬರೀರಿ. ಮೊಲಿಕ್ಯುಲರ್ ಫಾರ್ಮುಲಾ ನಾನು ಬರ್ತೀನಿ, ಎಂಪಿರಿಕಲ್ ಫಾರ್ಮುಲಾ ಆ ಕಡೆ ಬರೀರಿ. ಐ ಶುಡ್ ಕೀಪ್ ಚೆಕಿಂಗ್ ಇಫ್ ಇಟ್ಸ್ ರೆಕಾರ್ಡಿಂಗ್ ಆರ್ ನಾಟ್. ಮೊಲಿಕ್ಯುಲರ್ ಫಾರ್ಮುಲಾ ನಾವು ಬರ್ಕೊಂತ ಹೋಗಿನಿ, ಅದ್ರದ್ದೆಲ್ಲ ನೀವೇನು ಬರೀರಿ, 5ದು ಎಂಪಿರಿಕಲ್ ಫಾರ್ಮುಲಾ ಬರೀರಿ. ನಾನು ಬರೀತೀನಿ ಎಂಪಿರಿಕಲ್ ಫಾರ್ಮುಲಾ, ನೀವು ಬರ್ದಿರ ಅಂದ್ಕೊಂಡೀನಿ. CH2 ಡಿಟ್ಟೋ 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 1 2 3 4 ಇದಲ್ರಿ 1 2 3 4 5 1 2 3 4 5 ಏನು ಡಿಟ್ಟೋ 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 ಅಂದ್ರೆ ಈ 5 ಕಾಂಪೌಂಡಿಗೆ ಒಂದು ಎಂಪಿರಿಕಲ್ ಫಾರ್ಮುಲಾ CH2. ಹೌದಿಲ್ಲ? ಇದ್ರದ್ದು ದೊಡ್ಡ ನಂಬರ್ ಯಾವುದೊಂದು ಸೆಲೆಕ್ಟ್ ಮಾಡಿರಿ, ಈ 2 ನಂಬರ್ ಡಿವೈಡ್ ಆಗಬೇಕು. ಯಾವುದು? 2 ಸೆಲೆಕ್ಟ್ ಮಾಡಿದ್ರೆ 1s 2s. ಇಲ್ಲಿ 3 ಸೆಲೆಕ್ಟ್ ಮಾಡಿದೆ, 1s 2s. ಇಲ್ಲಿ 4 ಸೆಲೆಕ್ಟ್ ಮಾಡಿದೆ, 4 1s 4 2s, 5 1s 5 2s, 6 1s 6 2s. So CH2 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 CH2. So all these compounds have same empirical formula. ಈ set of examples ತಗೊಂಡಿದ್ದು ಇದನ್ನ ಹೇಳಕ್ಕೆ ಏನು ಹೇಳಕ್ಕೆ, many different compounds can all have the same empirical formula. ಇದರ ಹಿಂದೆ ನಿಮ್ಗೆ ಏನು ಪಾಯಿಂಟ್ ಹೇಳಿದ್ರೆ, ನಿಮ್ಗೆ ಒಂದಿಷ್ಟು ಕಂಪೌಂಡ್ಸ್ ಹೆಂಗಿರ್ತಾವೆ, ಮೊಲಿಕ್ಯುಲರ್ ಫಾರ್ಮುಲಾ ಎಂಪಿರಿಕಲ್ ಫಾರ್ಮುಲಾ ಸೇಮ್ ಇರ್ತಾವೆ ಅಂತ ಹೇಳಿದೆ. ಈಗೇನು ಹೇಳಕತ್ತೀನಿ, ಇದು ಬರ್ಕೋರಿ ಸ್ಟೇಟ್ಮೆಂಟ್. ಮೆನಿ ಡಿಫ್ರೆಂಟ್ ಕಂಪೌಂಡ್ಸ್ ಕ್ಯಾನ್ ಆಲ್ ಹ್ಯಾವ್ ಸೇಮ್ ಎಂಪಿರಿಕಲ್ ಫಾರ್ಮುಲಾ. ಮೆನಿ ಡಿಫ್ರೆಂಟ್ ಕಂಪೌಂಡ್ಸ್ can all have same empirical formula. Many different compounds can all have same empirical formula. So ಈ molecular formula ಬರೀ ಇಲ್ಲಿ ಕಾಟ್ ಹೊಡೆಯೋದಲ್ಲ ತಗೋಬೇಕು. ಇದು C2H4, ಇದು C3H6, ಇದು C4H8, ಇದು C5H10, ಇದು C6 ಈ ಎಲ್ಲ ಕಂಪೌಂಡ್ಸ್ ಬೇರೆ ಬೇರೆ ಕಂಪೌಂಡ್ಸ್ ಮೊಲಿಕ್ಯುಲರ್ ಫಾರ್ಮುಲಾ ಅದಾವು. ಎಲ್ಲ ಕಂಪೌಂಡ್ಸಿಗೂ ಒಂದು ಎಂಪಿರಿಕಲ್ ಫಾರ್ಮುಲಾ. ಓಕೆ, ಎಂಪಿರಿಕಲ್ ಫಾರ್ಮುಲಾ, ಮೊಲಿಕ್ಯುಲರ್ ಫಾರ್ಮುಲಾ ಮತ್ತು ಎಂಪಿರಿಕಲ್ ಫಾರ್ಮುಲಾ ಅರ್ಥ ಆಯ್ತು ನಮ್ಗೆ. ಇಲ್ಲಿ ಇನ್ನೂ ಒಂದು ಸಣ್ಣ ಸಣ್ಣ ಕಾನ್ಸೆಪ್ಟ್ ಐತಿ, ಇದು ರಿಲೇಟೆಡ್, ಅದನ್ನು ಹೇಳಿ ನಾನು ಮುಗಿಸ್ಬಿಡ್ತೀನಿ. ಸೊ ಇದಿಷ್ಟೆಲ್ಲ ಪಾಸ್ ಮಾಡ್ಕೊಂಡು ಇವನ್ನೆಲ್ಲ ಬರ್ಕೊಂಡು ಇನ್ನೊಂದು ನೆಕ್ಸ್ಟ್ ಪೇಜ್ನಾಗ ಅಥವಾ ಅದೇ ಕಂಟಿನ್ಯೂ ಮಾಡಿ ಇನ್ನೊಂದು 2 ಕಾಲಮ್ ಮಾಡಿರಿ. ಮೊಲಿಕ್ಯುಲರ್ ಮಾಸ್ ಅನ್ರಿ, ಇಲ್ಲಿ ಎಂಪಿರಿಕಲ್ ಮಾಸ್ ಆರ್ ಫಾರ್ಮುಲಾ ಮಾಸ್ ಅನ್ರಿ. ಮೊಲಿಕ್ಯುಲರ್ ಫಾರ್ಮುಲಾ ಎಂಪಿರಿಕಲ್ ಫಾರ್ಮುಲಾ ಆಗಿತ್ತಾ, ಈಗ ಮೊಲಿಕ್ಯುಲರ್ ಮಾಸ್ ಎಂಪಿರಿಕಲ್ ಮಾಸ್. ಎಂಪಿರಿಕಲ್ ಮಾಸಿಗೆ ಇನ್ನೊಂದು ಹೆಸರು ಏನೈತೆ, ಅದೇನು ಫಾರ್ಮುಲಾ ಮಾಸ್.
ಕಡೆ ಮಾಲಿಕ್ಯುಲರ್ ಫಾರ್ಮುಲಾ ಏನು ಕಲ್ತ್ವಿ ನಾವು ಅದು ಸ್ವಲ್ಪ ಚೇಂಜ್ ಅಂದರೆ ನೆಕ್ಸ್ಟ್ ಕಾನ್ಸೆಪ್ಟ್ ಇದೆ, ಸೇಮ್ ಕಾನ್ಸೆಪ್ಟ್. ನೆಕ್ಸ್ಟ್ ಕಾನ್ಸೆಪ್ಟ್ ಏನು, ಮಾಲಿಕ್ಯುಲರ್ ಮಾಸ್ ಇದು ಎಂಪಿರಿಕಲ್ ಮಾಸ್ ಆರ್ ಫಾರ್ಮುಲಾ ಮಾಸ್. ಏನಿಲ್ಲ, ಮಾಲಿಕ್ಯುಲರ್ ಫಾರ್ಮುಲಾದ ಮಾಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ಮಾಲಿಕ್ಯುಲರ್ ಮಾಸ್, ಎಂಪಿರಿಕಲ್ ಫಾರ್ಮುಲಾದ ಮಾಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ಎಂಪಿರಿಕಲ್ ಮಾಸ್ ಆರ್ ಫಾರ್ಮುಲಾ ಮಾಸ್. ಎಂಪಿರಿಕಲ್ ಮಾಸ್ಗೆ ಇನ್ನೊಂದು ಹೆಸರು ಏನದು, ಫಾರ್ಮುಲಾ ಮಾಸ್. ಈಗ ಎಕ್ಸಾಂಪಲ್ ತೊಗೊತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಗ್ಲೂಕೋಸ್ ಇದ್ದ ಎಕ್ಸಾಂಪಲ್, ಗ್ಲೂಕೋಸ್ ಇದ್ದ ಎಕ್ಸಾಂಪಲ್ ತಗೋಣ. ಗ್ಲೂಕೋಸ್ ಎಕ್ಸಾಂಪಲ್, ಗ್ಲೂಕೋಸ್ ಮಾಲಿಕ್ಯುಲರ್ ಫಾರ್ಮುಲಾ ಬರೀರಿ C6H12O6, C6H12O6. ಇದ್ರದ್ದು ಎಂಪಿರಿಕಲ್ ಫಾರ್ಮುಲಾ ಬರೀರಿ. 6 ಸೆಲೆಕ್ಟ್ ಮಾಡಬೇಕು, 6 1s 6 2s ಇಲ್ಲಿ 1s, CH2O. CH2O is a empirical formula of glucose. So ಇಲ್ಲಿ ಗ್ಲೂಕೋಸ್ ಮಾಲಿಕ್ಯುಲರ್ ಫಾರ್ಮುಲಾ, ಇದು ಗ್ಲೂಕೋಸ್ ಎಂಪಿರಿಕಲ್ ಫಾರ್ಮುಲಾ. ಈ ಮಾಲಿಕ್ಯುಲರ್ ಮಾಸ್ ಅಂದ್ರೆ ಏನು, ಇದ್ರದ್ದು ಮಾಸ್ ಅಂದ್ರೆ ಏನು, ಎಷ್ಟು ಕಾರ್ಬನ್ ಅದಾವೆ ಇಲ್ಲಿ 6. ಒಂದು ಕಾರ್ಬನ್ ಮಾಸ್ ಎಷ್ಟು 12U ಅಥವಾ 12 AMU, ಅಟಾಮಿಕ್ ಮಾಸ್ ಯೂನಿಟ್. 12 ಅದು ಹೆಂಗೆ ಬಂತದ, ಆವ್ರೇಜ್ ಅಟಾಮಿಕ್ ಮಾಸ್ ಅದು ಎಲ್ಲ ಐಸೋಟೋಪ್ ಕನ್ಸಿಡರ್ ಮಾಡಿ 12 13 14 ಕನ್ಸಿಡರ್ ಮಾಡಿ 12 ಅಂದರೆ 13 14 ಏನು ಇಲ್ಲೇ ಇಲ್ಲ, ಅದಾವು ಕಡಿಮೆ ಕ್ವಾಂಟಿಟಿ ಒಳಗೆ ಅದಾವೆ. ಇಲ್ಲಿ ಏನು ಮಾತಾಡೋದು ನಾನು ನಿಮ್ಗೆ ಅರ್ಥ ಆಗಬೇಕಂತ ನೀವು ಪ್ರೀವಿಯಸ್ ವಿಡಿಯೋ ಆವ್ರೇಜ್ ಅಟಾಮಿಕ್ ಮಾಸ್ ಪೂರ ನೋಡಬೇಕು, ನಾನು ಎಕ್ಸ್ಪ್ಲೇನ್ ಮಾಡಿ ಡೀಟೇಲ್ ಒಳಗೆ. ಸೊ ಒಂದು ಕಾರ್ಬನದ ಮಾಸ್ 12 ಅಂಥವು ಎಷ್ಟು ಅದಾವೆ, 6. ಒಂದು ಕಾರ್ಬನದ ಮಾಸ್ ಎಷ್ಟು 12 ಅಂಥವು 6. ಸೊ 6 × 12. ಹೈಡ್ರೋಜನ್ ಎಷ್ಟು ಅದಾವೆ 12. ಒಂದು ಹೈಡ್ರೋಜನದ್ದು 1. ಇದು ನಿಮ್ಗೆ ನೆನ್ಪು ಉಳಿತಾವೆ ಸ್ವಲ್ಪ ದಿವ್ಸ ಬಿಟ್ಟು ಮುಂದೆ ಹೋಗೋಣ. ಆಕ್ಸಿಜನ್ ಎಷ್ಟು ಅದಾವೆ 6. ಒಂದು ಆಕ್ಸಿಜನದ್ದು 16 AMU, 16. ಅಟೋಮಿಕ್ ಮಾಸ್ ಇಲ್ಲೇ ಎಷ್ಟು 3 ಬೇರೆ ಬೇರೆ ಆಟಮ್ ಅದಾವೆ, ಯಾವ್ಯಾವು, ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್. ಸೊ ಕಾರ್ಬನ್ ಅಟೋಮಿಕ್ ಮಾಸ್ 12. ಎಷ್ಟು ಕಾರ್ಬನ್ ಅದಾವೆ 6. ಸೊ 12 × 6 ಪ್ಲಸ್ ಹೈಡ್ರೋಜನ್ ಅಟೋಮಿಕ್ ಮಾಸ್ 1. ಹೈಡ್ರೋಜನ್ ಎಷ್ಟು ಅದಾವೆ 12. ಸೊ 12 × 1 ಪ್ಲಸ್ ಆಕ್ಸಿಜನ್ ಅಟೋಮಿಕ್ ಮಾಸ್ ಎಷ್ಟು 16. ಆಕ್ಸಿಜನ್ ಅಟೋಮಿಕ್ ಮಾಸ್ ಎಷ್ಟು 16. ಎಷ್ಟು ಆಕ್ಸಿಜನ್ ಅದು 6 ಅದು. ಸೊ 6 × 16. ಕಾರ್ಬನ್ ಅದು 12 × 6, ಹೈಡ್ರೋಜನ್ ಅದು 1 × 12, ಆಕ್ಸಿಜನ್ 16 × 6. ಸೊ this into this plus this into this plus this into this ಮಾಡಿದ್ರೆ ನೀವು ನೋಡ್ರಿ ಎಷ್ಟು ಬರುತ್ತೆ, 180U or 180 AMU. ನಾ ಎಕ್ಸಾಕ್ಟ್ ತೊಗೊಂಡ್ರೆ 12 ಇಲ್ಲಿದೆ, 12.011 ಎಕ್ಸಾಕ್ಟ್ 12 ಇರಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ 12 13 14 3 ಐಸೋಟೋಪ್ ಅದಾವೆ ಕಾರ್ಬನ್. 12 ಭಾಳ ಐತಿ, 13 14 ಸ್ವಲ್ಪ ಅದಾವೆ. ಸೊ ಆನ್ಸರ್ ವಿಲ್ ಬಿ ಕ್ಲೋಸ್ ಟು 12. ಆವ್ರೇಜ್ ಅಟೋಮಿಕ್ ಮಾಸ್ ಆಫ್ ಕಾರ್ಬನ್ 12 13 14 3 ಐಸೋಟೋಪ್ ಕನ್ಸಿಡರ್ ಮಾಡಿ ಅಬಂಡೆನ್ಸ್ ಕ್ಯಾಲ್ಕುಲೇಟ್ ಮಾಡಿ. ಅಬಂಡೆನ್ಸ್ ಎದಕ್ಕೆ ಜಾಸ್ತಿ ಇರ್ತೈತಿ, 12 ಜಾಸ್ತಿ ಐತಿ, ಅದಕ್ಕೆ ಆನ್ಸರ್ 12 ಆಗ್ತೈತಿ. 12.011. ಸೊ ಅದಕ್ಕೆ 12 ರೌಂಡ್ ಆಫ್ ಮಾಡ್ಕೊಂಬಿಟ್ಟು. ಸೊ ಹೈಡ್ರೋಜನ್ ಅದು 1.008. ಸೊ ಅದನ್ನು 1 ರೌಂಡ್ ಆಫ್ ಮಾಡ್ಕೊಂಡು ಹಂಗೆ. ಆಕ್ಸಿಜನ್ ಅದು 16. ಓಕೆ, ಅದು 16. ಸೊ ಹಿಂಗೆ ರೌಂಡ್ ಆಫ್ ಮಾಡ್ಕೊಂಡು ಮಾಡಿರ್ತೀವಿ. ಇದು 180 ಏನಿದು 180 AMU ಬಂತಲ್ರಿ. ಇದು ಏನು ನಮ್ಮದು ಮಾಲಿಕ್ಯುಲರ್ ಮಾಸ್ ಆಫ್ ಗ್ಲೂಕೋಸ್. ಮಾಲಿಕ್ಯುಲರ್ ಮಾಸ್ ಆಫ್ ಗ್ಲೂಕೋಸ್ ಎಷ್ಟು 180. ಮಾಲಿಕ್ಯುಲರ್ ಮಾಸ್ ಆಫ್ ಗ್ಲೂಕೋಸ್ ಎಷ್ಟು 180. ನಾವು ಬೆಳೆ ಚೆಕ್ ಮಾಡ್ಕೊಂಡು ರೆಕಾರ್ಡ್ ಆಗತ್ತಿಲ್ಲ ಅಂತ. ಮಾಲಿಕ್ಯುಲರ್ ಮಾಸ್ ಆಫ್ ಗ್ಲೂಕೋಸ್ ಇಸ್ 180 AMU. ಎಂಪಿರಿಕಲ್ ಮಾಸ್ ಆರ್ ಫಾರ್ಮುಲಾ ಮಾಸ್ ಹೇಳ್ರಿ ಅಂದರೆ ಆ ಎಂಪಿರಿಕಲ್ ಫಾರ್ಮುಲಾ ಬರೆದಿಟ್ಟಿರಲ್ಲ, ಎಂಪಿರಿಕಲ್ ಫಾರ್ಮುಲಾ ಬರೆದಿಟ್ಟರೆ ಅದರಿಂದ ಮಾಸ್. ಕಾರ್ಬನ್ ಇಲ್ಲಿ ಒಂದೇ ಇದೆ, ಸೊ 12. ಒಂದು ಕಾರ್ಬನ್ ಅಂದ್ರೆ ಎಷ್ಟು 12 ಅಟೋಮಿಕ್ ಮಾಸ್. ಒಂದ ಕಾರ್ಬನ್ ಐತಿ ಇಲ್ಲಿ. ಸೊ 12 × 1. ಕಾರ್ಬನ್ ಅಟೋಮಿಕ್ ಮಾಸ್ 12 ಪ್ಲಸ್ ಹೈಡ್ರೋಜನ್ 2 1 × 12 ಮಾಡೋದು. ಎಷ್ಟು ಕಾರ್ಬನ್ ಇದಾವೆ 1. ಒಂದದ್ದು ಎಷ್ಟು ಮಾಸ್ 12. ಸೊ 1 ಹೈಡ್ರೋಜನ್ 2 ಅದಾವೆ 2 × 1 ಹೈಡ್ರೋಜನ್ 1 ಪ್ಲಸ್ 1 ಆಕ್ಸಿಜನ್ ಐತಿ 16. 1 × 16 ಬರೀ 1 × 16. ಎಷ್ಟು ಕಾರ್ಬನ್ ಅದಾವೆ 1 ಐತಿ. ಒಂದು ಕಾರ್ಬನ್ ಅಟೋಮಿಕ್ ಮಾಸ್ ಎಷ್ಟು 12 ಪ್ಲಸ್ ಎಷ್ಟು ಹೈಡ್ರೋಜನ್ ಅದಾವೆ. ಇಲ್ಲಿ ಹೈಡ್ರೋಜನ್ 12 ಇತ್ತು, ಸೊ 12 ಬರ್ತದೆ. ಇಲ್ಲಿ ಹೈಡ್ರೋಜನ್ 2 ಅದಾವೆ, ಸೊ 2 ×
ಇಲ್ಲಿ 12 into 1 ಮಾಡಿತ್ತು, ಇಲ್ಲಿ 2 into 1. ಇಲ್ಲಿ ಆಕ್ಸಿಜನ್ 6 ಅದಾವೆ, 6 into 16 ಮಾಡಿತ್ತು, ಇಲ್ಲಿ ಆಕ್ಸಿಜನ್ ಒಂದೇ ಇತ್ತು, 1 into 16. ಸೊ ಇದು 12, 1 into 12 is 12, 2 into 1 is 2, plus 1 into 16 is 16. ಸೊ ಎಷ್ಟು 20, 26, 28, 30 ಆಯ್ತು. 20, 26, 28, 30. 30 AMU or 30 U is the empirical mass or formula mass of glucose. ಏನಿದು molecular mass ಅಂದ್ರೆ ಏನು, molecular formula ಏನಿರ್ತೈತಿ ಅದರದ್ದು ಮಾಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು molecular mass. empirical mass or formula mass ಅಂದ್ರೆ ಏನು, empirical formula ಏನಿರ್ತೈತಿ ಅದರದ್ದು ಮಾಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ empirical mass or formula mass. ಓಕೆ, ದಿಸ್ ವಾಸ್ ಇಟ್. ಈ ವಿಡಿಯೋನ ಏನು ಡಿಸ್ಕಸ್ ಮಾಡಿದ್ವಿ, ಮಾಲಿಕ್ಯುಲರ್ ಫಾರ್ಮುಲಾ ಅಂದ್ರೆ ಏನು, ಎಂಪಿರಿಕಲ್ ಫಾರ್ಮುಲಾ ಅಂದ್ರೆ ಏನು, ಮಾಲಿಕ್ಯುಲರ್ ಮಾಸ್ ಅಂದ್ರೆ ಏನು, ಮತ್ತು ಎಂಪಿರಿಕಲ್ ಮಾಸ್ ಅಂದ್ರೆ ಏನು. ಎಂಪಿರಿಕಲ್ ಮಾಸ್ ಇನ್ನೊಂದು ಹೆಸರು ಏನು, ಫಾರ್ಮುಲಾ ಮಾಸ್. ಸೊ ಇವನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ, ಥ್ಯಾಂಕ್ ಯು.